गुरुर्विष्णुः गुरुरेव महेश्वरः गुरुः साक्षात् परं ब्रह्म तस्मै श्री गुरवे नमः। अखण्डमण्डलाकारं व्याप्तयेन चराचरं तत्पदं दर्शितं येन तस्मै श्री गुरवे नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं तेन तस्मै श्री गुरवे नमः। ಇಂದಿನ ಈ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಪ್ರಮತಿ ಶಾಲೆಯ ಮುಖ್ಯಸ್ಥರು, ಅದರ ನಿರ್ಮಾತೃಗಳು ಮತ್ತೆ ಇಂದಿನ ನಾಗರಿಕರಿಗೆ ಹೊಸ ರೀತಿಯ ವಿಚಾರಧಾರೆಗಳನ್ನು ಸಮರ್ಪಿಸ್ತಾ ಇರುವಂತಹ ರಾಜೀವ್ ಅವರೇ, ರಾಜಕಾರಣದಲ್ಲಿದ್ದು ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ನಿಮ್ಮ ಪ್ರಬುದ್ಧತೆಯನ್ನ ತೋರಿದ್ದೀರಿ. ಇದನ್ನು ಹೀಗೆ ಮುಂದುವರಿಸಿ ನಮ್ಮೆಲ್ಲರಿಗೂ ಅದರಿಂದ ಆಶಾದಾಯಕವಾದ ಫಲಪ್ರಾಪ್ತಿಯಾಗುವಂತೆ ನೋಡ್ಕೊಳ್ಳಿ. ಹಾಗೆ ನಮ್ಮ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಎಂದೆಂದಿಗೂ ಉತ್ಸಾಹಿತ ಚಟುವಟಿಕೆ ಉಳ್ಳವರಾಗಿ ನಮಗೆ ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೂ ಅತ್ಯಂತ ಸೌಜನ್ಯ ಪೂರ್ವಕವಾಗಿ ನಮ್ಮ ಸಂಭಾವಿತ ಸಜ್ಜನ ಸಂಘಟಿತ ನಮ್ಮ ಮಡ್ಡಿಗೆರೆ ಗೋಪಾಲ್ ಅವರಿಗೂ ನಾನು ಅಭಿನಂದಿಸ್ತೇನೆ. ಅವರು ಎಂಥದ್ದೇ ವಿಷಯಗಳಿರಲಿ ಅದರ ಬಗ್ಗೆ ಆಮೂಲಾಗ್ರವಾಗಿ ಬೇಕಾದಂಥದ್ದನ್ನೆಲ್ಲ ಮಾಡಿ ಮತ್ತೆ ಎಲ್ಲರನ್ನು ಸಂಘಟಿಸೋ ಕಾರ್ಯ ಮಾಡ್ತಾ ಇದ್ದಾರೆ. ಆನಂತರ ವೇದಿಕೆ ಮೇಲಿರುವಂತಹ ಅಚ್ಯುತ ಶ್ರೀಮತಿ ವಿಜಯ ಮಂಜುನಾಥ್ ಅವರು ಕೂಡ ತಮ್ಮ ಸಂಘಟನೆಗಳಿಂದ ಅಚ್ಯುತ ಈ ಒಂದು ಸಂಸ್ಥೆಯ ಮೂಲಕವಾಗಿ ಜನಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ಅವರಿಗೂ ನಾನು ಅಭಿನಂದಿಸ್ತೀನಿ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಎದ್ದೇಳಬೇಕಾಗಿದೆ, ಇನ್ನೂ ಜಡರಾಗಿಯೇ ಉಳಿದಿದ್ದೀವಿ. ಹಾಗಾಗಿ ಉತ್ತಿಷ್ಟ ಭಾರತ ಅಂತ ಒಂದು ಸಂಸ್ಥೆಯ ಮೂಲಕವಾಗಿ ಎಲ್ಲರನ್ನ ಎದ್ದೇಳಿಸಲಿಕ್ಕೆ ಕಾರ್ಯಕರ್ತರುಗಳಾದಂತಹ ನಾಗೇಂದ್ರ ಬಾಬು ಅವರಿಗೂ ಹಾಗೂ ಹಿಮಾಲಯ ಫೌಂಡೇಶನ್ನಿನ ನಮ್ಮ ಮುಖ್ಯಸ್ಥರಾದಂತಹ ಅನಂತ ದೀಕ್ಷಿತ್ ಅವರಿಗೂ ನಾನು ಅಭಿವಂದಿಸ್ತೇನೆ. ಇಲ್ಲಿ ಎದುರುಗಡೆ ಇರುವಂತಹ ಸಹೃದಯ ಮನಸ್ಸುಗಳಿಗೆ ಮತ್ತೆ ನಿಜವಾಗಿ ಅಧ್ಯಾತ್ಮದ ಬಗ್ಗೆ ಆಸಕ್ತಿ ಉಳ್ಳವರಾದಂಥವರಿಗೆ ಅವರೆಲ್ಲರಿಗೂ ನನ್ನ ನಮಸ್ಕಾರಗಳು. ಶ್ರೀ ಶಂಕರರ ಬಗ್ಗೆ ಮಾತನಾಡೋದು ಅಂದ್ರೆ ಇದು ಸುಲಭ ಸಾಧ್ಯವಾದ ವಿಷಯವಲ್ಲ. ಅವರು ಮೇರು ಸದೃಶರು, ಯಾರು ಯೋಚಿಸಕ್ಕೆ ಆಗದೆ ಇರುವಂತಹ ಊಹಾತೀತವಾದ ಮನುಷ್ಯ.
ಯಾಕೆಂದ್ರೆ ಅಷ್ಟವರ್ಷೇ ಚತುರ್ವೇದಿ, 8ನೇ ವರ್ಷಕ್ಕೆ 4 ವೇದಗಳನ್ನು ಅಭ್ಯಸಿಸಿದ್ರು. ಇನ್ನು 8 ವರ್ಷಕ್ಕೆ ಮೂಗೊಸ್ಕೊಳಕ್ ಬರ್ತಿರಲ್ಲ ಸರಿಯಾಗಿ. ದ್ವಾದಶೇ ಸರ್ವಶಾಸ್ತ್ರವಿತ್, 12 ವರ್ಷಕ್ಕೆ ಸರ್ವಶಾಸ್ತ್ರಗಳಲ್ಲಿಯೂ ನಿಷ್ಣಾತತೆಯನ್ನು ಹೊಂದಿದ್ರು. ಹಾಗೆಯೇ ಅವರು ಷೋಡಶೆ 16ನೇ ವಯಸ್ಸಿಗೆ ಬಂದಾಗ ಭಾಷ್ಯಂ ರಚಿತವಾನ್. ಹಾಗೆ 32 ವರ್ಷಕ್ಕೆ ಮುನಿರಭ್ಯಗ, 32 ವರ್ಷಕ್ಕೆ ಅವರನ್ನ ಮುನಿ ಇದ್ರು. 32 ವರ್ಷಕ್ಕೆ ಅವ್ರ ದೇಹವನ್ನು ಕೂಡ ತೊರೆದ್ರು. 32 ವರ್ಷ ಅಂದ್ರೆ ಇವತ್ತು ಜನ ಆಗ ಕಣ್ಣು ಬಿಡ್ತಾ ಇರ್ತಾರೆ ಸಂಸಾರವನ್ನು ಪ್ರಾರಂಭಿಸಿ. ಇಡೀ ಈ ಜಗತ್ತೆಂಬ ಸಂಸಾರವನ್ನ, ಅದರ ಸಾರವನ್ನ ಜನಕ್ಕೆ ಕೊಟ್ಟು ಹೀಗೇ ಇರಬೇಕು ಅಂತ ಹೇಳಿ ಸ್ಮೃತಿ ಅನ್ನುವಂತಹ ಏನು ಗ್ರಂಥ ಅಂದ್ರೆ ಉಪನಿಷತ್ತು ವೇದಗಳಿಗೆ ಆಲಯ, ಕರುಣಾಲಯರಾದಂಥವರು, ಅವರೇ ನಿಜವಾದಂಥ ಆಲಯರಾದಂತಹ ಆ ಭಗವತ್ಪಾದರಿಗೆ ಎಷ್ಟು ನಮಸ್ಕರಿಸೋಣ, ಏನು ಮಾಡೋದು. ಯಾಕೆಂದ್ರೆ ಇದೊಂದು ಯಾರೂ ನಂಬಲಾಗದಂತಹ, ಯಾರು ಯೋಚಿಸಲಾಗದಂತಹ ಒಂದು ಧರ್ಮ ಸಂಕರ ಒದಗಿತ್ತು 8ನೇ ಶತಮಾನದಲ್ಲಿ. ಈಗ ಸರ್ ಹೇಳಿದಾಗೆ ಶೈವರಿಗೆ ವೈಷ್ಣವರಿಗೆ ಒಂದು ಕಡೆ ಲಟಾಪಟಿ ಶುರುವಾಗಿದ್ರೆ, ಮತ್ತೊಂದೆಡೆ ಜೈನ ಬೌದ್ಧರ ಉಗಮ, ಚಾರ್ವಾಕರ ಉಗಮ ಅಂದ್ರೆ ನಾಸ್ತಿಕ ಧರ್ಮಗಳು ತಲೆ ಎತ್ತಲಿಕ್ಕೆ ಪ್ರಾರಂಭಿಸಿದ್ರು. ಆಗ ಅವರು ಎಲ್ಲರನ್ನೂ ಸಮಾಧಾನ ಪೂರ್ವಕವಾಗಿ ಒಂದು ರೀತಿಯಲ್ಲಿ ತರುವಂತಹ ಒಬ್ಬ ಮನುಷ್ಯನ ಅವಶ್ಯಕತೆ ಇತ್ತು. ಇವರು ಶಂಕರನ ಕೃಪೆಯಿಂದ ಆರ್ಯಾಂಬ ಇವರ ಗರ್ಭಾಬುದಿಯಲ್ಲಿ ಕ್ವಾಲಿಟಿ ಅನ್ನೋ ಗ್ರಾಮದಲ್ಲಿ ಜನಿಸಿದವರು. ನೋಡಿ, ಮನುಷ್ಯನಿಗೆ ವಿರಕ್ತಿ ಬರ್ಬೇಕಾದ್ರೆ ನಾವು ನೋಡಿದಂಗೆ ಬುದ್ಧ ಇರ್ಬೋದು, ಮಹಾವೀರ ಇರ್ಬೋದು, ಬೇರೆ ಬೇರೆ ವ್ಯಕ್ತಿಗಳನ್ನ ತಗೊಳ್ಳೋಣ, ವಿವೇಕಾನಂದರು ಇರ್ಬೋದು. 18-20 ವರ್ಷಗಳ ನಂತರದಲ್ಲಿ ಯುವ ಒಂದು ಕಿಶೋರಾವಸ್ಥೆಯನ್ನ ದಾಟಿ ಯೌವನಕ್ಕೆ ಬಂದ ಮೇಲೆ ಅವರಿಗೆ ಆ ವಿರಕ್ತ ಮನೋಭಾವದೆಡೆಗೆ ಸ್ವಲ್ಪ ಆಸಕ್ತಿ ಬರ್ಬೋದು. ಆದ್ರೆ ಶ್ರೀಶಂಕರರಿಗೆ 7-8 ವರ್ಷಕ್ಕೆ ಬಂತಲ್ಲ, ಇದು ನಿಜವಾಗಿಯೂ ಅನೂಹ್ಯವಾದದ್ದು ಅಂತ ಊಹಿಸಕ್ಕೆ ಆಗದೆ ಇರೋದು. ಯಾಕೆಂದ್ರೆ ಯಾರಾದ್ರೂ ವೇದದ 4 ವೇದಗಳನ್ನ 8 ವರ್ಷಕ್ಕೆ, ಈಗ 8 ವರ್ಷಕ್ಕೆ ಉಪನಯನ ಮಾಡಿದ್ರೆ ಒಂದು ಗಾಯತ್ರಿ ಮಂತ್ರವನ್ನ ಸರಿಯಾಗಿ ಹೇಳೋಕೆ ಬರದೇ ಇರುವಂತಹ ವಯಸ್ಸದು. ಅಂತ ಸಮಯದಲ್ಲಿ ವೇದ ಅಭ್ಯಸಿಸಿದ್ರು ಅಂದ್ರೆ ಸರ್ವಶಾಸ್ತ್ರಗಳು ಅಂದ್ರೆ ತರ್ಕ ಇರ್ಬೋದು, ನ್ಯಾಯ ಇರ್ಬೋದು, ಷಡ್ದರ್ಶನಗಳಿರ್ಬೋದು, ವ್ಯಾಕರಣ ಇರ್ಬೋದು, ಛಂದಸ್ಸು ಇರ್ಬೋದು, ಎಲ್ಲವನ್ನು ಅಭ್ಯಸಿಸಿ ಕರತಲಾಮಲಕ ಮಾಡ್ಕೊಂಡಿದ್ರಲ್ಲ, ಅದು ಶಂಕರರ ವಿಶೇಷ. ಶಂಕರರಿಗೆ ದೈವದತ್ತವಾದ ಪ್ರತಿಭೆ ಇತ್ತು. ಅವರು ಸಂಸಾರಿ ಆಗ್ಬಾರ್ದು, ಆದ್ರೆ ಅವರ ತಾಯಿಗೆ ಒಬ್ಬ ಮಗ ಸಂಸಾರಿ ಆಗ್ಲಿಕ್ಕೆ ಆಸೆ ಇತ್ತು. ಆಗ ಸ್ನಾನ ಮಾಡೋಕೆ ಹೋದಾಗ ಒಂದು ಮೊಸಳೆ ಅವರ ಕಾಲು ಹಿಡ್ಕೊಂಡು ನಾನು ಸಂಸಾರಿ ಆಗದೆ ಸನ್ಯಾಸಿ ಆಗ್ತೀನಿ ಅಂದ್ರೆ ಬಿಡತ್ತೆ ಅಂತ ಯಾವಾಗ ಹೇಳಿದ್ರು, ಶಂಕರರು ತಾಯಿ ಮಗ ಬದುಕಿದ್ರೆ ಸಾಕು ಅಂತ, ಆಯ್ತಪ್ಪ ನೀನನ್ನು ಸನ್ಯಾಸಿ ಮಾಡ್ತೀನಿ ಅಂತ ಹೇಳಿ ಆ ಮೊಸಳೆ ಅವ್ರ ಕಾಲು ಬಿಡ್ತು ಅಂತ. ನಾವೆಲ್ಲ ಗಜೇಂದ್ರ ಮೋಕ್ಷದ ಕಥೆ ಓದಿದ್ದೇವೆ, ಆದ್ರೆ ಇದು ಸೃಷ್ಟಿ ಮಾಡಿದಂತ ಕಥೆಯೋ ಅಥವಾ ನಿಜವಾಗಿ ನಡೆಯಿತೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಅವರು ಈ ಸನ್ಯಾಸದ ಕಡೆಗೆ 8ನೇ ವರ್ಷಕ್ಕೆ ಬರಬೇಕು ಅನ್ನೋ ಉತ್ಸಾಹ ತೋರಿದ್ದರಿಂದ ಅದು ಅವರಿಗೆ ಸಾಧ್ಯವಾಯಿತು ಅಂತ ನಾನು ಅನ್ಕೊಳ್ತೀನಿ. ನೋಡಿ, 3 ಜನ್ಮಕ್ಕೆ 300 ವರ್ಷಗಳ ಕಾಲ ಒಬ್ಬ ವ್ಯಕ್ತಿ ಏನೇನನ್ನ ಬರಿಬಹುದೋ ಅಷ್ಟನ್ನು ಅವರು 32 ವರ್ಷದಲ್ಲಿ ಬರೆದಿರೋದಷ್ಟೇ ಅಲ್ಲ, ಇವರು ಹೇಳಿದ ಹಾಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಸಂಚರಿಸಿ ಪೂರಿ, ಜಗನ್ನಾಥ, ದ್ವಾರಕಾ, ಶೃಂಗೇರಿಗಳಲ್ಲಿ ಪೀಠ ಸಂಸ್ಥಾಪನೆ ಮಾಡಿದ್ದಾರೆ. ಆಗ ಶಾರದಾ ಪೀಠ ಅಂತ ಕಾಶ್ಮೀರದಲ್ಲಿತ್ತು. ಅಲ್ಲಿಗೆ ಕಾಶ್ಮೀರದ ಪಂಡಿತರ ಹೊರತಾಗಿ ನಮ್ಮ ದಾಕ್ಷಿಣಾತ್ಯರಾದಂತಹ ಯಾವುದೇ ಪಂಡಿತರು ಅಲ್ಲಿ ಗೆದ್ದು ಬಂದ ಅವಕಾಶವೇ ಇಲ್ಲ. ಆದ್ರೆ ಸಂವಾದದಲ್ಲಿ ಅವರು ಮಾಡಿ ಗೆದ್ದದ್ದರಿಂದ ವಾದದಲ್ಲಿ ಶಂಕರರಿಗೆ ಸರ್ವಜ್ಞ ಪೀಠ ಅಂತ ಹೇಳಿ ಸರ್ವಜ್ಞ ಪದವಿನ ಕೊಟ್ಟರು. ಇದು ಅವರ ವಿಶೇಷಗಳಲ್ಲಿ ಬಂದು ಕಾಶ್ಮೀರಕ್ಕೆ ಹೋಗಿ ಕೂಡ ಜಯಿಸಿ ಬಂದಂಥವ್ರು. ಇವತ್ತು ಇಂಗ್ಲಿಷ್ ನಮ್ಮ ದೇಶ ಭಾಷೆಯಾಗಿರೋ ಹಾಗೆ ಅವತ್ತು ಸಂಸ್ಕೃತವಾಗಿತ್ತು. ಅದೊಂದು ಅವರಿಗೆ ಸಂಸ್ಕೃತದಲ್ಲಿ ಏನ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಮಾತನಾಡಲಿಕ್ಕೆ ಅವಕಾಶ ಇತ್ತು. ಮತ್ತೆ ಈ ಕಾಲ್ನಡಿಗೆಯಿಂದ ನಡ್ಕೊಂಡು ಹೋಗುವಾಗ ಅವರು ಅನೇಕ ಪಟ್ಟಣಗಳನ್ನ ಸಂದರ್ಶಿಸಿದ್ರು. ಅಲ್ಲಿ ಅನೇಕ ರೀತಿಯಾಗಿ ಅವರು ಅನೇಕ ಜನಗಳನ್ನೂ ಮಾಡಿದ್ರು, ಅವರು ಜನಗಳ ಜೊತೆ ಸಂಪರ್ಕವನ್ನು ಮಾಡಿದ್ರು. ಇನ್ನೊಂದು ವಿಚಾರ, 8ನೇ ಶತಮಾನದಲ್ಲಿ ಇವರ ಕೃತಿ ಆ ಸಮಯದಲ್ಲಿ ಹೆಚ್ಚಾಗಿ ಪ್ರಚಾರಕ್ಕೆ ಬರಲಿಲ್ಲ. ಮಂಡನ ಮಿಶ್ರ ಅನ್ನುವಂಥವರೆಲ್ಲ ಅದು ಹೆಚ್ಚು ಬೆಳಕಿಗೆ ಬರದ ಹಾಗೆ ನೋಡ್ಕೊಂಡ್ರು ಅಂತ ಹೇಳ್ತಾರೆ. 9ನೇ 10ನೇ ಶತಮಾನದಲ್ಲಿ ಶಂಕರರಿಗೆ ಮತ್ತೆ ಅವರು ಬರೆದ ಕೃತಿಗಳ ಬಗ್ಗೆ ಪುನಃ ಪ್ರಚಾರ ಪ್ರತಿಭೆಗೆ ಬರೋ ಹಾಗಾಯ್ತು. ಇವರಂತಹ ತತ್ವ ದರ್ಶನವನ್ನ ಮಾಡಿದಂತಹ ವ್ಯಕ್ತಿ ಇಲ್ಲ,
ಇಂತಹ ದಾರ್ಶನಿಕನಿಲ್ಲ ಅಂತ ಹೇಳಿ ವಿದೇಶಿಯರೆಲ್ಲ ಹಾಡಿ ಹೊಗಳಿದ್ದಾರೆ. ರಾಧಾಕೃಷ್ಣನ್ ಹೇಳ್ತಾರೆ ಹೀಗೆ ಎಂಥ ವ್ಯಕ್ತಿ ಅಂತ. ನಾನು ಆಮೇಲೆ ಓದ್ ತೋರಿಸ್ತೀನಿ. ಜವಾಹರ್ಲಾಲ್ ನೆಹರು ಇವರ ಬಗ್ಗೆ ಏನ್ ಹೇಳ್ತಾರೆ, ಮತ್ತೆ ರಾಜೇಂದ್ರ ಪ್ರಸಾದ್ ಅವ್ರು ಏನ್ ಹೇಳ್ತಾರೆ. ನಮಗೆ ಇವತ್ತಿನ ಜನ ಏನ್ ಹೇಳ್ತಾರೆ ಅದು ನಮಗೆ ಮಾನ್ಯವಾಗ್ತದೆ. ದೊಡ್ಡ ಮನುಷ್ಯರು ದೊಡ್ಡ ಪದವಿಯಲ್ಲಿದ್ದರು ಹೇಳಿದ್ರೆ ಸಂತೋಷ ಅನಿಸ್ತದೆ. ಆದ್ರೆ ವ್ಯಕ್ತಿಯ ತಿಳ್ಕೊಳ್ಬೇಕಾದ್ರೆ ವ್ಯಕ್ತಿ ಏನು ಅಂತ ಅವರ ಕೃತಿಗಳ ಮೂಲಕವಾಗಿ ತಿಳ್ಕೊಳ್ಬೇಕು. ಅವರು ರಚಿಸಿದ ಒಂದೊಂದು ಕೃತಿಯು ಅಪೂರ್ವವಾದ ರತ್ನ ಇದ್ದ ಹಾಗೆ. ಯಾಕೆಂದ್ರೆ ನಾವು ಏನನ್ನ ಇವತ್ತು ನಮ್ಮ ಹಿಂದೂಗಳ ಧರ್ಮಶಾಸ್ತ್ರ ಅಂತ ಹೇಳ್ತೀವೋ, ನಮ್ಗೆ ತುಂಬಾ ಜನಕ್ಕೆ ಹಿಂದೂಗಳ ಧರ್ಮಶಾಸ್ತ್ರವೇ ಏನಂತ ಗೊತ್ತಿಲ್ಲ. ಪ್ರಸ್ಥಾನ ತ್ರಯ ಅನ್ನೋದೇ ಗೊತ್ತಿಲ್ಲ. ಅಂದ್ರೆ ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ ಮೂರೂ ಸೇರಿದ್ದು ಪ್ರಸ್ಥಾನ ತ್ರಯ. ಮೂರರ ಬಗ್ಗೆಯೂ ಅವರು ಭಾಷ್ಯವನ್ನ ವ್ಯಾಖ್ಯಾನವನ್ನ ಬರೆದಿದ್ದಾರೆ. ಬ್ರಹ್ಮಸೂತ್ರ ಅನ್ನುವಂತ ಕೃತಿ, ಅದರ ಬಗ್ಗೆ ಭಾಷ್ಯ ಬರೆಯೋದು ಬಹಳ ಕಷ್ಟವಾದದ್ದು. ಸಣ್ಣ ಪದಗಳಲ್ಲಿ ಬ್ರಹ್ಮತ್ವವನ್ನ ವಿವೇಚನೆ ಮಾಡಲಿಕ್ಕೆ ಹೊರಟಂತಹ ಗ್ರಂಥ ಅದು. ಅದನ್ನ ವ್ಯಾಸರು ಕ್ರೋಢೀಕರಿಸಿದ್ರು. ಅದರೆಲ್ಲದರ ಬಗ್ಗೆ ವಿವೇಚನೆ ಮಾಡಿದವರು ತುಂಬಾ ಸರಳ ಭಾಷೆಯಲ್ಲಿ ಸಾಮಾನ್ಯ ಜನರ ಅರಿವಿಗೂ ಬರುವ ಹಾಗೆ ವಿವೇಚನೆ ವ್ಯಾಖ್ಯಾನವನ್ನು ಮಾಡಿದವರು ನಮ್ಮ ಶಂಕರರು. ಇನ್ನು ಉಪನಿಷತ್ ಅನ್ನೋದು 108 ಉಪನಿಷತ್ ಅಂತಿದೆ. ಅದರಲ್ಲಿ 10-12 ಉಪನಿಷತ್ತುಗಳು ಪ್ರಮುಖವಾದದ್ದು. ಕೇನೋಪನಿಷತ್ತು, ಈಶಾವಾಸ್ಯೋಪನಿಷತ್ತು, ಬೃಹದಾರಣ್ಯಕ, ಪ್ರಶ್ನ, ಮುಂಡುಕ, ಮಾಂಡೂಕ್ಯ, ಹೀಗೆ ಇಂಥ ಎಲ್ಲ ಉಪನಿಷತ್ತುಗಳ ಸಾರವನ್ನ ಅವರು ನಮ್ಗೆ ಕೊಡ್ತಾರೆ. ಮತ್ತೆ ಅದರಲ್ಲಿರುವಂತಹ ಒಳ್ಳೆಯದು ಮತ್ತೆ ಇದನ್ನ ಯಾವುದನ್ನ ತಗೊಳ್ಬೇಕು, ಸ್ವೀಕರಿಸಬೇಕು, ಅಪರಿಗ್ರಹವಾದದ್ದು ಯಾವುದು, ಎರಡನ್ನೂ ಅವರು ಭಾಷ್ಯದಲ್ಲಿ ತೋರಿಸ್ತಾರೆ. ಇನ್ನು ಭಗವದ್ಗೀತೆ ಭಾಷ್ಯವಂತೂ ಪ್ರತಿಯೊಂದು ಶ್ಲೋಕಕ್ಕೂ ಅವರು ಅತ್ಯಂತ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. ಇಡೀ 700 ಶ್ಲೋಕಗಳಿಗೂ ತಮ್ಮ ಅಪೂರ್ವವಾದಂತಹ ವಾಂಗ್ಮಯ ವೈಭವವನ್ನ ಅಲ್ಲಿ ಪ್ರದರ್ಶಿಸಿದ್ದಾರೆ. ಇದರಲ್ಲಿ ಎಷ್ಟು ಜನ ಭಾಷ್ಯವನ್ನ ಓದ್ಲಿಕ್ಕೆ ಆಗುತ್ತೋ ಇಲ್ವೋ, ಆದ್ರೆ ನಾನು ಹೇಳೋದು ಸ್ತೋತ್ರ ಸಾಹಿತ್ಯವನ್ನ ಸುಮಾರು 70-80 ಸ್ತೋತ್ರಗಳನ್ನ ಅವರು ರಚಿಸಿದ್ದಾರೆ. ಅದು ಗಣೇಶನ ಬಗ್ಗೆ ಬರೆದಿರುವಂತಹ ಪಂಚದಾರ ಸ್ತೋತ್ರ ಇರ್ಬೋದು, ಅಥವಾ ಬೇರೆ ರೀತಿಯ ಗಣೇಶನ ಕೃತಿ ಇರ್ಬೋದು, ಹಾಗೆಯೇ ಗಂಗೆಯ ಬಗ್ಗೆ ಬರೆದಿರೋ ಗಂಗಾಲಹರಿ ಇರ್ಬೋದು, ಹಾಗೆ ಸೌಂದರ್ಯದ ಸೀಮೆ ಎನಿಸಿರುವಂತಹ ಸೌಂದರ್ಯ ಲಹರಿ, ಶಿವಾನಂದ ಲಹರಿ ಇರ್ಬೋದು, ಕಾಳಭೈರವನ ಅಷ್ಟಕ ಇರ್ಬೋದು, ದಶಶ್ಲೋಕಿ ಇರಬಹುದು, ಇಲ್ಲ ಮನೀಷಾ ಪಂಚಕ ಇರ್ಬೋದು, ಕೌಪಿನ ಪಂಚಕ ಇರ್ಬೋದು. ಯಾವುದೇ ಸ್ತೋತ್ರವನ್ನ ತಗೊಂಡ್ರು ಅಲ್ಲೆಲ್ಲ ಅವರ ವಾಗಾಡಂಬರ, ಛಂದಸ್ಸಿನ ಶ್ರುತಿ, ಅನುಪ್ರಾಸದ ಸೀಮೆ ನಮ್ಮನ್ನು ಅತೀ ಎತ್ತರಕ್ಕೆ ಕರೆದೊಯ್ತದೆ. ಆ ಸೌಂದರ್ಯ, ಆ ಭಾಷೆಗಳ ಸೌಂದರ್ಯ ಜುಳು ಹರಿಯುವ ಗಂಗೆಯ ನಾದದಂತೆ ಓದುವರಿಗೆ ಸಂತೋಷ ಕೊಡುತ್ತೆ. ಆ ಅನುಪ್ರಾಸದ ಒಂದು ಜೊತೆಗೆ ಅವರ ಭಾಷೆಯ ಪ್ರಭುತ್ವ, ಪ್ರಜ್ಞಾ ಕೌಶಲ ಎಲ್ಲವೂ ನಮ್ಗೆ ಕಾಣ್ತಾ ಹೋಗುತ್ತೆ. ಅವರೊಬ್ಬ ಅಪೂರ್ವ ಯತಿ. ಪ್ರಕರಣ ಗ್ರಂಥಗಳನ್ನೂ ರಚಿಸಿದರು. ಅದಾದಂಥದ್ದು ವಿವೇಕ ಚೂಡಾಮಣಿ, ಹಾಗೆಯೇ ಬಹಳ ಪ್ರಸಿದ್ಧವಾದಂತಹ ಗ್ರಂಥಗಳನ್ನ ಅವರು ಅಧ್ಯಾತ್ಮದ ವಿಚಾರವಾಗಿ ಬರೀತಾರೆ. ಇಲ್ಲಿ ಅಧ್ಯಾತ್ಮ ಶಬ್ದಕ್ಕೆ ಅರ್ಥ ಏನು, ಏನನ್ನ ನಾವು ಅಧ್ಯಾತ್ಮ ಅಂತೀವಿ, ಅದನ್ನ ತಿಳ್ಕೊಳ್ಬೇಕೆ ಯಾಕೆ ಪ್ರಯತ್ನಿಸ್ಬೇಕು, ಏನು ಆ ಧರ್ಮ ಅಂದ್ರೆ, ಅದ್ವೈತ ಅಂದ್ರೆ ಏನು, ಈ ವಿಚಾರಗಳನ್ನ ನಾವು ಸ್ವಲ್ಪ ತಿಳ್ಕೊಳ್ಬೇಕಾಗುತ್ತೆ. ಈ ಆತ್ಮಜ್ಞಾನ ಅನ್ನುವಂಥದ್ದು ನಮಗಿರುವ ಈ ಇಂದ್ರಿಯಗಳಾಗಲಿ, ಇಂದ್ರಿಯ ವ್ಯಾಪಾರಗಳಾಗಲಿ, ಬುದ್ಧಿಯಾಗಲಿ, ಮನಸ್ಸಾಗಲಿ, ಅಹಂಕಾರವಾಗಲಿ, ಚೇತನವಾಗಲಿ ನಮ್ಗೆ ಹೇಳ್ಕೊಡಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಯಾತ್ರಿಂದ ಕಲಿಯೋದು? ನಮಗಿರೋ ಕರ್ಣಗಳೇ 5. 6ನೇ ಅಂತಃಕರಣ ಅಂದ್ರೆ ಮನಸ್ಸು. ಅದು ಯಾತ್ರಿಂದನೂ ಆಗದ ಇದ್ದೇನೆ. ವಿಶೇಷವಾಗಿ ಶಂಕರರನ್ನ ನಾವು ಹೇಗೆ ತಿಳಿಯಲಿಕ್ಕೆ ಸಾಧ್ಯ? ಅಥವಾ ಶಂಕರರು ರಚಿಸಿರುವ ಕೃತಿಯನ್ನ ಆತ್ಮನೇವಾತ್ಮನ ತುಷ್ಟಹಸ್ತಂ ಸ್ಥಿತದೀಹಿ ಮುನಿರುಚ್ಯತೆ ಅಂತ ಭಗವದ್ಗೀತೆಯಲ್ಲಿ ಹೇಳುತ್ತೆ. ಆತ್ಮನಿಂದ ಆತ್ಮನನ್ನ ನೋಡುವಂತಹ ಅವಸ್ಥೆ ತುರಿಯಾವಸ್ಥೆ, ಅದಕ್ಕೆ ನೀವು ಹೋಗ್ಬೇಕು ಅಂತ. ಈ ಆತ್ಮದ ಆನಂದವನ್ನ ಕಂಡವನಿಗೆ ಏನೂ ಬೇಡ ಅಂತ. ಪಂಚಕೋಶಗಳ ಮೂಲಕವಾಗಿ ಈ ಆತ್ಮದ ಅನುಸಂಧಾನವನ್ನ ಮಾಡಬಹುದು. ಏನು ಪಂಚಕೋಶಗಳು ಅಂದ್ರೆ, ಅನ್ನವೇ ಪ್ರಾಣ. ನಾವ್ ಹೇಳ್ತೀವಲ್ಲ, ಫುಡ್ ಇಸ್ ಗಾಡ್ ಅಂತ. ಅನ್ನಮಯ ಪ್ರಾಣ, ಅದರಿಂದನೇ ಬದುಕ್ತೀವಿ, ಅದರಿಂದನೇ ಜೀವ ಇಟ್ಕೊಂಡಿದೀವಿ. ಹಾಗಾಗಿ ಅನ್ನವೇ ಪ್ರಾಣ ಅನ್ನೋದು ಮೊದಲನೇ ಕೋಶ. ಪ್ರಾಣವೇ ಪ್ರಾಣ. ಪ್ರಾಣ ಅಂದ್ರೆ ವಾಯು. ವಾಯುರೇವ ಪ್ರಾಣಂ ಪ್ರಾಣರೇವ ವಾಯು ಅಂತ. ಹಾಗಾಗಿ ವಾಯು ಇಲ್ಲದೆ 1 ನಿಮಿಷ ಉಸಿರಾಡದೆ ಮನುಷ್ಯ ಇರಕ್ಕಾಗಲ್ಲ ಅಂತ ಹೇಳಿ ಪ್ರಾಣವೇ ನಮ್ಮ 2ನೇ ಕೋಶ. 3ನೇದು ನಿಮ್ಮ ದೈಹಿಕ ಇಂದ್ರಿಯಗಳು, ಇಂದ್ರಿಯಾರ್ಥಗಳು ಎಲ್ಲವೂ ಚೆನ್ನಾಗಿದ್ರು
ಮನಸ್ಸು ಇಲ್ಲದೆ ನೀವೇನು ಕೆಲಸ ಮಾಡಕ್ಕಾಗಲ್ಲ. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ. ನಿಮ್ಮ ಬಂಧನಕ್ಕಾಗಲಿ ಮೋಕ್ಷಕ್ಕಾಗಲಿ ಮನಸ್ಸೇ ಮುಖ್ಯ ಕಾರಣ. ಹಾಗಾಗಿ ಮನಸ್ಸು ನಿಮ್ಮ ಜೊತೆಯಲ್ಲಿ ಇರಬೇಕು. ಮನಸ್ಸಿನ ಚಿತ್ತಶುದ್ಧಿಗಾಗಿ ಯೋಗ ಮಾಡಬೇಕು. ಮನಸ್ಸಿನ ಚಿತ್ತಶುದ್ಧಿಗಾಗಿ ಜಪವನ್ನು ಹೇಳ್ಬೇಕು. 3ನೆಯ ಕೋಶ. 4ನೇದು ವಿಜ್ಞಾನಮಯ ಕೋಶ. ವಿಶೇಷ ಜ್ಞಾನಂ ಮಿತಿ ವಿಜ್ಞಾನಂ ಅಂತ. ಅನೇಕ ರೀತಿಯ ವಿಶೇಷ ಜ್ಞಾನಗಳನ್ನ ನೀವು ತಗೊಳ್ಬೇಕು. ಅದರಿಂದ ನೀವು ಪರಿಗ್ರಹಿಸಬೇಕು. ಅನೇಕ ಶಾಸ್ತ್ರಗಳನ್ನು ಅಭ್ಯಸಿಸಬೇಕು. ಅದರಿಂದ ಬಂದಂತಹ ನವನೀತವನ್ನ ನೀವು ಸ್ವೀಕರಿಸಬೇಕು. ಮುಂದಿಂದು ಆನಂದಮಯ ಕೋಶ. ಎಲ್ಲೆಲ್ಲಿಯೂ ಆನಂದ, ಆನಂದವೇ ಆನಂದ. ಆ ಆನಂದಮಯ ಕೋಶವನ್ನ ಯಾರ್ಯಾರು ಇದುವರೆಗೆ ಪಡೆದಿದ್ದಾರೆ ಅಂಥವರು ಹೈಯೆಸ್ಟ್ ಲೆವೆಲ್ ಆಫ್ ಇದನ್ನ ರೀಚ್ ಆಗಿದ್ದಾರೆ. ಆತ ರಮಣ ಮಹರ್ಷಿ ಇರ್ಬೋದು, ಬುದ್ಧನಿರ್ಬೋದು, ಮಹಾವೀರ ಇರ್ಬೋದು, ವಿವೇಕಾನಂದರು ಇರ್ಬೋದು, ರಾಮಕೃಷ್ಣ ಪರಮಹಂಸರು ಇರ್ಬೋದು. ಹೀಗೆ ಹಿಮಾಲಯದಲ್ಲಿ ಇನ್ನೂ ಅನೇಕ ಸನ್ಯಾಸಿಗಳಿರ್ಬೋದು. ಅವರೊಂದು ಕೋಪಿನ ಹಾಕೊಂಡೇ ಸಂತೋಷಿಸ್ತಾ ಇರ್ತಾರೆ, ಕುಣಿತಿರ್ತಾರೆ, ಹುಚ್ಚರಾಗಿ ಕಾಣ್ತಿರ್ತಾರೆ. ಅವ್ರನ್ನ ನೋಡಿದ್ರೆ ಇವರು ಅಷ್ಟು ಜ್ಞಾನಿಗಳೇ ಅನ್ಸೋ ಹಾಗಿರುತ್ತೆ. ಅಂಥವ್ರು ಅವರಿಗೆ ಹೊರಗೂ ಆನಂದ, ಒಳಗೂ ಆನಂದ, ಅದರೊಳಗೆ ಮುಳುಗಿ ಏಳ್ತಾ ಇರ್ತಾರೆ. ನಾವು ನೀರಲ್ಲಿ ಮುಳುಗಿ ಏಳುವಾಗ ನೀರಲ್ಲೇ ನಾವು ಒಂದು ನಮ್ಮ ಭಾವನೆಯನ್ನ, ನಮ್ಮ ಭಾರವನ್ನ ಕಳ್ಕೊಂಡಂತ ಫೀಲಿಂಗ್ ಬರುತ್ತೆ. ನೀವೆಲ್ಲ ನೀರಲ್ಲಿ ಮುಳುಗಿದಿರಿ, ಯಾರು ನೋಡಿರ್ತೀರ. ನಮ್ಮ ದೇಹದ ತೂಕವೇ ಹೊರಟೋದು ಹಾಗಾಗಿರುತ್ತೆ. ಹಾಗೆ ನಮ್ಮ ಮನಸ್ಸಿನ ಜಡತೆ ಎಲ್ಲ ಆ ಆತ್ಮಾನಂದದಲ್ಲಿ ಮುಳುಗಿ ಹೋಗುವಂತಹ ಭಾವನೆಯೇ ಈ ಪೂರ್ತಿಯಾಗಿ ಅದ್ವೈತದ ಆನಂದವನ್ನು ಪಡೆಯುವಂತವನಿಗೆ ಆಗಿದೆ. ಈ ಅಧ್ಯಾತ್ಮದವನ್ನ ಸಾರ್ ನಮ್ಗೆ ಚೂರು ಹ್ಯಾಗ್ ಹೋಗೋದು ಅಂತ ತೋರಿಸಿ, ಏನು ಅಂತ ಹೇಳ್ಕೊಡಿ, ನಾವು ಅದ್ರ ಹತ್ರ ಹೋಗ್ಬೇಕು. ತಿಳಿಸೋಕ್ಕಾಗಲ್ಲ. ಅನೇಕವಚನೀಯಂ ಅನುಭವವೇದ್ಯಂ ಅಂತ ಶಂಕರಾಚಾರ್ಯರು. ಇದು ಹೇಳ್ಕೊಡಕ್ಕಾಗಲ್ಲಪ್ಪ, ನೀನಾಗಿ ತಿಳ್ಕೊಳ್ಬೇಕು ಅನುಭವದಿಂದ. ಈಗ ನೀವೆಲ್ಲ ಹುಟ್ಟಿದ ದಿವಸದಿಂದ ಇವತ್ತವರೆಗೆ ಹಾಲು ಕುಡಿದಿದ್ರ. ಅಮ್ಮನ ಹಾಲಿಂದ ಹಿಡಿದು ಬೇರೆ ಬೇರೆ ಹಾಲುಗಳು, ಕೊನೆಗೆ ಆಲ್ಕೋಹಾಲ್ವರೆಗೂ ಹಾಲುಗಳನ್ನ ಕೊಟ್ಟಿದ್ರ. ಆದ್ರೆ ಹಾಲಿನ ರುಚಿಯನ್ನ ಕೊಡಿ ತಿಳಿಸಿ ಅಂದ್ರೆ ಯಾರಿಗಾರು ತಿಳಿಸೋಕ್ಕಾಗತ್ತಾ? ಬರೀ ಹಾಲು ದಿವಸ ನೋಡ್ತಾ ಇರೋದು, ದಿವಸ ಕುಡಿತಿರೋದು, ಬರೀ ನಾಲಿಗೆಯ ಮೇಲೆ ಚರ್ವಣ ಮಾಡಿ ಅದರಿಂದ ಬರುವಂತಹ ಒಂದು ಭಾವನೆಯನ್ನ ಹೇಳ್ಬೇಕು. ನಮ್ಗೆ ಹೇಳಕ್ ಆಗಲ್ಲ. ಸಿಹಿಯಾಗಿದೆ ಅನ್ಬೋದು, ಆಕಳ ಹಾಲು ಎಮ್ಮೆ ಹಾಲಿಗಿಂತ ಚೆನ್ನಾಗಿದೆ ಅನ್ಬೋದು, ಪಚ್ಚ ಕರ್ಪೂರ ಸಕ್ಕರೆ ಹಾಕಿದ್ರೆ ರುಚಿಯಾಗಿರುತ್ತೆ ಅನ್ಬೋದು, ಹಾಲಿನಲ್ಲಿ ಎಬಿಡಿ ವಿಟಮಿನ್ ಇದೆ ಇರ್ಬೋದು. ನೀವೇನೇ ಹೇಳಿದ್ರು ಯು ಆರ್ ಬೀಟಿಂಗ್ ಅರೌಂಡ್ ದ ಬುಷ್. ಯು ಆರ್ ನಾಟ್ ಗಿವಿಂಗ್ ದ ಎಸೆನ್ಸ್ ಆಫ್ ದ ಮಿಲ್ಕ್. ಆ ಮಿಲ್ಕಿನ ಟೇಸ್ಟ್ ಏನಿದೆ, ಅದರ ರುಚಿ ಏನಿದೆ ನಮಗೆ ಕೊಡಕ್ಕಾಗ್ತಾ ಇಲ್ಲ. ಅಂದ ಮೇಲೆ ಆ ಆತ್ಮದ ಅನುಭವವನ್ನ ನಾವು ನಿಮ್ಗೆ ಹ್ಯಾಕ್ ಕೊಡೋಕ್ ಸಾಧ್ಯ? ನೀವೇ ಕುಡಿಬೇಕು ಹಾಲನ್ನ, ನೀವೇ ಪಡಿಬೇಕು ಆನಂದವನ್ನ, ನೀವೇ ಪಡಿಬೇಕು ರುಚಿಯನ್ನ ಅಂತಿರೋ ಹಾಗೆ ಆತ್ಮದ ಅನುಭವವನ್ನ ನೀವೇ ಪಡಿಬೇಕು. ನಮ್ಗೆ ಯಾಕೆ ಪಡೆಯೋಕ್ಕಾಗ್ತಿಲ್ಲ? ಇರೋ ಕಡೆ ಆತ್ಮನ ಚಿಂತನೆಯನ್ನು ಬಿಟ್ಟು ಎಲ್ಲೋ ಹುಡುಕ್ತಾ ಇದ್ದೀವಿ. ಇದು ಬಹಳ ಆಶ್ಚರ್ಯ ಆದ್ರೂ ಸತ್ಯ. ಒಂದು ಸಣ್ಣ ಕಥೆಯ ಮೂಲಕ ಇದನ್ನು ಹೇಳ್ತಾರೆ. ಒಬ್ಳು ಮುದುಕಿ ಒಂದು ಬಟ್ಟೆಯನ್ನು ಹೊಲಿತಾ ಇರ್ತಾಳಂತೆ. ರಾತ್ರಿ ಒಂದು ಚಿಕ್ಕ ಹಣತೆ ಇಟ್ಕೊಂಡು ಅವಳು ಹೊಲಿತಾ ಇರ್ತಾಳೆ. ಆ ಕತ್ತಲೆಯಾಗಿ ಜೋರಾಗಿ ಗಾಳಿ ಬೀಸಿ ಅದು ಹಣತೆ ಕೆಳಗೆ ಬಿದ್ದು ಹೋಗುತ್ತೆ. ಹಾಗೆ ಬಿದ್ದು ಹೋದಾಗ ದೀಪ ಆರು ಹೋಗುತ್ತೆ, ಅವಳ ಸೂಜಿಯು ಕೆಳಗೆ ಬೀಳುತ್ತೆ. ಅವಳಿಗೆ ನಿಂಗೆ ಕಣ್ಣ ಸರಿಯಾಗಿ ಕಾಣ್ತಿರಲ್ಲ, ಹುಡುಕ್ತಾಳ, ಅಲ್ಲೇ ಸಿಗಲ್ಲ. ಹೊರಗಡೆ ನೋಡ್ತಾಳೆ, ದೊಡ್ಡದಾದ ಲೈಟ್, ದೀಪದ ಕಂಬದ ಬೆಳಕು. ಅಲ್ಲಿ ಓಡೋಗ್ತಾಳೆ, ಅಲ್ಲಿ ಹೋಗಿ ಸೂಜಿ ಹುಡುಕ್ತಾ ಕೂತ್ಕೋತಾಳೆ. ಯಾರೋ ದಾರಿ ಹೋಗಕ್ಕ ಕೇಳ್ತಾನೆ, ಏನಮ್ಮ ಏನ್ ಹುಡುಕ್ತಿದ್ಯಾ, ನಿನ್ ಸಹಾಯ ಮಾಡ್ಲಾ, ಕಣ್ ಕಾಣಲ್ವಲ್ಲ ನಿಮ್ಗೆ? ಮಗ ಸೂಜಿ ಬಿದ್ದೋಯ್ತು. ಎಲ್ಲಿ? ಹಟ್ಟಿಯಾಗಿ ಬಿದ್ದೋಯ್ತು. ಹಟ್ಟಿಯಾಗಿ ಬಿದ್ರೆ ಇಲ್ಯಾಕೆ ಹುಡುಕ್ತಿದೀಯ? ಇಲ್ಲಿ ಬೆಳಕದಲ್ಲ ಮಗ, ಹುಡುಕ್ತಾ ಇದ್ದೀನಿ. ನಾವ್ ಎಷ್ಟು ಮೂರ್ಖರು ಅನ್ಸುತ್ತಲ್ವಾ ಈ ಮುದುಕಿನ ನೋಡಿದಾಗ. ನಾವು ಹಾಗೆ ನಮ್ಮ ಆತ್ಮದಲ್ಲಿ ಅರಿಷಡ್ವರ್ಗಗಳೇನು ಅಂಧಕಾರ ಕವಿದಿರ್ತಿದೆ ನಮ್ಗೆ. ಕಾಮ, ಕ್ರೋಧ, ಮೋಹ, ಲೋಭ, ಮದಮತ್ಸರ ಅಂತ. ಹಾಗಾಗಿ ನಮ್ಗೆ ಒಳಗಿರೋ ಆತ್ಮ ಕಾಣ್ತಾನೆ ಇಲ್ಲ. ನಾವು ದೇವಸ್ಥಾನದಲ್ಲಿ ಸಿಗ್ತಾನ, ಮಸೀದಿಯಲ್ಲಿ ಸಿಗ್ತಾನ, ಇನ್ನೊಂದ್ ಕಡೆ ಸಿಗ್ತಾನ, ಯಾವ್ದಾದ್ರು ಗುರುಪೀಠದಲ್ಲಿ ಸಿಗ್ತಾನ ಅಂತ ಹುಡುಕ್ತಾ ಕೂತಿದೀವಿ. ಇಲ್ಲಿರೋ ಅವನನ್ನು ಹುಡುಕೋದೇ ಇಲ್ಲ. ಇನ್ನೆಲ್ಲೋ ಹೋಗಿ ಹುಡುಕಿದ್ರೆ ಅವ್ನು ನಮ್ಗೆ ಸಿಕ್ಕಕ್ಕೆ ಸಾಧ್ಯವೇ? ನಮ್ಮ ಪ್ರಜ್ಞಾಪರಾಧದಿಂದ ದೂರಾಗಿ, ಸ್ವಾರ್ಥ ಚಿಂತನೆಯಿಂದ ದೂರಾಗಿ, ಮದ ಮತ್ಸರಾದಿಗಳನ್ನ ನಾವು ತ್ಯಜಿಸಿ ಪರೋಪಕಾರಿಯಾಗಿ ಬಾಳಿ ದೇಹಕ್ಕೆ ದೇಶಕ್ಕೆ ಬೇಕಾದವರಾಗಿ ನೀವು ಬದುಕಿದಾಗ ನೀವು ಆತ್ಮಚಿಂತನೆಯತ್ತ ಹೋಗ್ಬೋದೇ ಹೊರತು ಸುಮ್ಮನೆ ನಾನು ಆತ್ಮಚಿಂತನೆ ಮಾಡ್ತೀನಿ ಅಂದ್ರೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲದ ವಿಷಯ. ಹಾಗಾಗಿ ಈ ಅಧ್ಯಾತ್ಮ ಅನ್ನೋದು ತಿಳ್ಕೊಳ್ಳೋದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಅದಕ್ಕೆ ತಿಳ್ಕೊಳ್ಬೇಕಾದ್ರೆ ಒಂದೊಂದೇ ಮೆಟ್ಟಲಾಗಿ ಏರ್ತಾ ಅರಿಷಡ್ವರ್ಗಗಳ ದಮನ ಮಾಡ್ತಾ ಸಜ್ಜನರ ಸಂಘ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ ಮುಕ್ತಿಗೆ. ನೋಡಿ, ಸತ್ಸಂಗದಿಂದ ನಿಮಗಾಗುವಂತಹ ಒಳ್ಳೆಯ ಪ್ರಯೋಜನ ಏನು ಅಂದ್ರೆ ನಿಸ್ಸಂಗ ಆಗುತ್ತೆ ಅಂತ. ಒಳ್ಳೆಯವರ ಸಂಘ ಮಾಡಿದ್ರೆ
ಅಂದ್ರೆ ಸಜ್ಜನರ ಸಹವಾಸವನ್ನ ಮಾಡಿದ್ರೆ ಬೇಡವಾದ ಕೆಟ್ಟ ದುರಾಲೋಚನೆಗಳು ದೂರ ಹೊರಟೋಗುತ್ತೆ. ಆ ನಿಸ್ಸಂಗದಿಂದಾಗಿ ನಿಮ್ಗೆ ನಿರ್ಮೋಹ ಬರುತ್ತೆ. ಮೋಹ ಅಂದ್ರೇನು? ನಾನು ನನ್ನದು ನನ್ನದೇ ಅಂತ ಒದ್ದಾಡ್ತಾ ಇರ್ತೀರಲ್ಲ, ನಿಶ್ಚಲವಾಗಿ ತಗೊಂಡೋಗ್ಬೇಕು. ಹಾಗೆ ತಗೊಂಡು ಹೋದಾಗ ಜೀವನ ಮುಕ್ತಿ. ಇದನ್ನ ಬಹಳ ಸುಲಭವಾಗಿ ಇದನ್ನ ಅವರು ಮೋಹ ಮುದ್ಗರದಲ್ಲಿ ಹೇಳ್ತಾರೆ. ಅವರ ಚರ್ಪಟ ಪಂಚರಿಕಾ ಸ್ತೋತ್ರ ಇರ್ಬೋದು, ಅದ್ವೈತ ಸ್ತೋತ್ರಗಳಿರ್ಬೋದು, ಅವರು 47 ಕೃತಿಗಳನ್ನ ಬರೆದ್ರಲ್ಲ, ಅವು ಕೂಡ ಬಹಳ ವಿಶೇಷವಾಗಿ ಇರುವಂತಹದ್ದು. ಅವನ್ನ ನಾವು ಎಷ್ಟು ನೋಡಿದ್ರೂ ಕೂಡ ಅದರ ಬಗ್ಗೆ ಹೇಳಲಿಕ್ಕೆ ಸಾಧ್ಯವಿಲ್ಲದಂತಹದ್ದು. ಮತ್ತೆ ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗರ್ತಿ ಭೂತಾನಿ ಸಾ ನಿಶೋ ಪಶ್ಯತೆ ಮುನೇಹೆ ಅಂತ ಇದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಂಥದ್ದು. ಮುನಿಗಳಿಗೆ, ಸಾಮಾನ್ಯರಿಗೆ ಏನಪ್ಪ ವಿಶೇಷ ಅಂದ್ರೆ, ಯಾರಿಗೆ ಎಲ್ಲರಿಗೂ ಯಾವುದು ಬೆಳಕಾಗಿರುತ್ತೋ ಅದು ಮುನಿಗೆ ಕತ್ತಲಾಗಿರುತ್ತೆ, ಮುನಿಗೆ ಯಾವುದು ಕತ್ತಲಾಗಿರುತ್ತೋ ಅದು ಬೇರೆಯವರಿಗೆ ಬೆಳಕಾಗಿರುತ್ತೆ. ಇದು ಒಂದು ರೀತಿಯ ವಿಪರ್ಯಾಸದ ರೀತಿಯಲ್ಲಿ ಹೇಳಿದ್ದಾರೆ. ಯಾವುದು ನಿಶೆ ಅಂತ ಅನ್ಕೊಂಡಿದಾರೋ, ಯಾವ ಆತ್ಮಚಿಂತನೆಯನ್ನ ಎಲ್ಲರೂ ಮರೆಯ ಮಾಡಿಕೊಂಡು ಕತ್ತಲಲ್ಲಿದ್ದಾರೋ ಅವರ ಬೆಳಕಿಗೆ ಆತ್ಮ ಗೋಚರವಾಗುವಂತವನೇ ನಿಜವಾದ ಮುನಿ, ಅವನೇ ಆತ್ಮಜ್ಞಾನಿ. ಯಾರು ಎಲ್ಲರೂ ಭೋಗ ಜೀವನವನ್ನ ಬೆಳಕು ಅಂತ ತಿಳ್ಕೊಂಡು ಆನಂದಿಸ್ತಾ ಇದ್ದಾರೋ ಅದೇ ನಿಜವಾಗಿಯೂ ಅವನಿಗೆ ಒಂದು ಜಡವಾಗಿರ್ತದೆ, ಅವನಿಗೆ ನಿಶೆಯಾಗಿರುತ್ತೆ ಅಂತ. ಇಲ್ಲಿ ಅವರು ರಚಿಸಿರುವಂತಹ ಸ್ತೋತ್ರಗಳಲ್ಲಿ ಗಣೇಶ ಸ್ತೋತ್ರಗಳು, ಶಿವ ಸ್ತೋತ್ರಗಳು, ವಿಷ್ಣು ಭಕ್ತಿ ಸ್ತೋತ್ರಗಳು, ಶ್ರೀದೇವಿ ಸ್ತೋತ್ರಗಳು, ಅಧ್ಯಾತ್ಮ ಸ್ತೋತ್ರಗಳು ಎಲ್ಲ ಇವೆ, ದಕ್ಷಿಣಾಮೂರ್ತಿ ಸ್ತೋತ್ರ, ಹೀಗೆ ಅನೇಕ ಸ್ತೋತ್ರಗಳನ್ನ ಕೆಲವರು ಕೇಳ್ತಾರೆ. ಅವ್ರು ಅಧ್ಯಾತ್ಮ ಹೇಳಿದ್ರು, ಬ್ರಹ್ಮ ನಾನೇ ಬ್ರಹ್ಮ, ಅಯಂ ಬ್ರಹ್ಮ, ಅಥವಾ ಬ್ರಹ್ಮ ಸತ್ಯ ಜಗನ್ಮಿತ್ಯ, ಅಹಂ ಬ್ರಹ್ಮಾಸ್ಮಿ, ಇವೆಲ್ಲವನ್ನ ಹೇಳೋದೇ ಅದ್ವೈತ ಆದ್ಮೇಲೆ. ನಾನೇ ಬ್ರಹ್ಮ, ಬ್ರಹ್ಮನೆಂದರೆ ನಾನು, ಮತ್ತೆ ಜಗತ್ತೆಲ್ಲ ಅಸತ್ಯ, ನಿಜವಾಗಿಯೂ ಸತ್ಯವಾಗಿರೋದು ಅಂದ್ರೆ ಬ್ರಹ್ಮ ಮಾತ್ರ. ಹೀಗೆಲ್ಲ ಅವ್ರು ಹೇಳ್ತಾ ಹೋಗ್ತಾರೆ. ನೋಡಿ, ನೀವು ಕನಸು ಕಾಣ್ತಾ ಇರ್ತೀರಿ, ಕನಸು ಕಾಣುವ ಅಷ್ಟರವರೆಗೂ ನಿಮ್ಗೆ ನಡೀತಾ ಇರೋದು, ಒಬ್ಬ ಕೊಲೆಗಡಕ ಬಂದು ನಿಮ್ಮನ್ನ ಕೊಲ್ಲೋಕ್ ಬಂದಿರೋದು, ನೀವು ಓಡ್ತಾ ಇರೋದು, ಹೆದರ್ಕೊಂಡು ನಡಗಿದ್ದು, ಎದ್ದು ಬಿಟ್ರೆ ಅವಾಗ ನಡಗ್ತಾ ಕೂತ್ಕೋತೀರಾ, ನೀವು ಅನುಭವಿಸ್ತೀರಾ, ನಿಜ ಅಂತ ನಂಬಿರ್ತೀರ. ಅದು ಕೆಲವು ಕ್ಷಣಗಳಿರ್ಬೋದು, ಕೆಲವು ನಿಮಿಷಗಳಿರ್ಬೋದು. ಹಾಗೆ ಆ ಎದ್ದ ಮೇಲೆ ಗೊತ್ತಾಗುತ್ತೆ, ಜಾಗೃತಾವಸ್ಥೆಗೆ ಬಂದ್ಮೇಲೆ, ಓ ಇದು ನಿಜವಲ್ಲ, ಸುಳ್ಳು, ಸ್ವಪ್ನ. ಹಾಗೆ ಒಬ್ಬ ಇಂದ್ರಜಾಲ ಅಂದ್ರೆ ಮಾಯಾವಿ ಬಂದ್ಬಿಟ್ಟು ನಿಮ್ಗೆ ಅನೇಕ ವಸ್ತುಗಳನ್ನ ತೋರಿಸ್ತಾ ಅದನ್ನ ಕೈಯಲ್ಲಿ ಹಿಡ್ಕೊಂಡು ತೋರಿಸ್ತಾ ಇರ್ತಾನೆ, ನೋಡಿ ನೋಡಿ ಹೀಯಾಗಿದೆ ಅಂತ. ಆದ್ರೆ ಅದು ಸ್ವಲ್ಪ ಹೊತ್ತಾದ್ಮೇಲೆ ಮಾಯ ಆಗುತ್ತೆ ಅಂತ ಗೊತ್ತಾಗುತ್ತೆ. ಆವಾಗ ಗೊತ್ತಾಗುತ್ತೆ ಅವನು ಸೃಷ್ಟಿಸಿದಂತಹದ್ದು ಯಾವುದು ನಿಜವಲ್ಲ ಅಂತ. ಹಾಗೆ ಯಾರಿಗೆ ಅಧ್ಯಾತ್ಮದ ಅರಿವಾಗ್ತದೋ ಅವನಿಗೆ ಈ ಸೃಷ್ಟಿಯೇ ಒಂದು ಮಿಥ್ಯ, ಇದೊಂದು ಸುಳ್ಳು, ನಿಜವಾಗಿ ಯಾವತ್ತಿಗೂ ಇರುವಂತಹದ್ದು ಯಾವುದು? ಆತ್ಮ. ಯಾವುದನ್ನ ಯಾವ ಜಲವೂ ಮುಳುಗಿಸೋಕ್ಕಾಗಲ್ವಂತೆ, ಯಾವ ಬೆಂಕಿಯೂ ಅದನ್ನ ಹಚ್ಚೋಕ್ಕಾಗಲ್ಲ, ಯಾವ ವಾಯುವೂ ಅದನ್ನ ಮಾಡಕ್ಕಾಗಲ್ಲ, ಯಾವ ಅಗ್ನಿಯೂ ಅದನ್ನ ಸುಡಕ್ಕಾಗಲ್ಲ. ಅದು ಆತ್ಮದ ಒಂದು ವಿಶೇಷವಾದ ಪ್ರಕ್ರಿಯೆ. ಹಾಗಾಗಿ ಅಂಥದ್ದನ್ನ ಪಡಿಬೇಕು, ಅದಕ್ಕಾಗಿ ಶ್ರಮಿಸಬೇಕು. ಅದಕ್ಕೆ ಬಹಳ ಸುಲಭವಾಗಿ ಕೈಕೇಯ ಉಪನಿಷತ್ತಿನಲ್ಲೆಲ್ಲ ಸತ್ಯಂ ವದ, ಧರ್ಮಂ ಚರ, ಸ್ವಾಧ್ಯಾಯಮ್ಮ ಪ್ರಮದಃ, ಯಥಾತೆ ವರ್ತೇರನ್ ತಥಾತೆ ವರ್ತೇತಾಹ, ಮಾತೃದೇವೋ ಭವ, ಪಿತೃದೇವೋ ಭವ, ಅತಿಥಿ ದೇವೋ ಭವ, ಯಾನಿ ಅನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ಇತರಾಣಿ ಅಂತ ಅದೆಲ್ಲ ಹೇಳಿದ್ರು. ಅಂದ್ರೆ ಒಳ್ಳೆಯ ಕಾರ್ಯಗಳನ್ನ ಮಾಡು. ನಿಮ್ ಯಾರಿಗೆ ಇಲ್ಲಿ ನಾನು ಕೇಳಿದ್ರೆ ಸತ್ಯ ಅಂದ್ರೆ ಏನು ಅಂತ ಒಂದು ನಿಷೇಧವಲ್ಲದ, ಅಂದ್ರೆ ಪಾಸಿಟಿವ್ ಆಗಿ ಹೇಳಿ, ಸುಳ್ಳು ಹೇಳದೇ ಇರೋದು ಸತ್ಯ ಅಂತ ಹೇಳ್ಬೇಡಿ, ಸತ್ಯಕ್ಕೆ ಒಂದು ವ್ಯಾಖ್ಯೆ ಕೊಡಿ. ಯಾರಾದ್ರೂ ಸರಿ, ಸತ್ಯ ಅಂದ್ರೆ ಏನು? ನಿಜ ಅಂದ್ರೆ ಸತ್ಯದ ಒಂದು ಪರ್ಯಾಯ ಪದ. ಯಥಾರ್ಥವಾಗಿ ಕೆಲವು ಸಲ ಹೇಳಿದ್ದು ಎಲ್ಲ ಧರ್ಮ ರೀತಿಯ ಕೊನೆಯವರೆಗೂ ಉಳಿಯುವಂಥದ್ದು, ಕಾಲದಲ್ಲಿ ಪರಿವರ್ತನೆಯಾಗದೇ ಇರುವಂತಹದ್ದು ಸತ್ಯ. ಅರ್ಥ ಆಯ್ತಾ? ಈಗ ಕೆಲವು ನಿಯಮಿತ ಸತ್ಯಗಳಿವೆ. ಭೂಮಿ ಚಪ್ಪಟೆಯಾಗಿತ್ತು ಅಂತ ಕೊಪರ್ನಿಕಸ್ ಹೇಳ್ತಾ ಇದ್ದ, ಆಮೇಲೆ ದುಂಡಗಿದೆ. ಈ ಅವತ್ತಿನ ಸತ್ಯಕ್ಕೆ ಅದು ಸತ್ಯ ಅನ್ನಿಸ್ತಿತ್ತು, ಆದ್ರೆ ಅದಲ್ಲ. ಆದ್ರೆ ಸೂರ್ಯಚಂದ್ರರು ಎಟರ್ನಲ್ ಅಂತೀವಲ್ಲ, ಅದು ಸತ್ಯ, ಅದು ಯಾವತ್ತಿಗೂ ಉಳ್ಕೊಳ್ಳುವಂಥದ್ದು. ಹೀಗೆ ಈ ಸತ್ಯದ ವಿಷಯವಾಗಿ ಹೇಳುವಂಥದ್ದು ಅದು ಧರ್ಮದ ಜೊತೆಗೂಡಿ ಬರಬೇಕು ಅನ್ನುವಂತಹ ವಿಶೇಷ ಕಲ್ಪನೆಯನ್ನ ನಮ್ಮ ಈ ಚಿಂತಕರು ಮಾಡ್ತಾರೆ, ತಾರ್ಕಿಕ ಚಿಂತಕರು. ಇಲ್ಲಿ ನನ್ಗೆ ಅನೇಕ ಜನರು ಕೇಳಿದಾರೆ, ಬ್ರಹ್ಮ ಅದರಲ್ಲೇ ದೈವತ್ವವನ್ನ ಕಾಣ್ಬೇಕು, ಆತ್ಮನಲ್ಲಿಯೇ ನಾನೇ ಬ್ರಹ್ಮ ಅಂತ ಹೇಳಾದ್ಮೇಲೆ ಶಂಕರಾಚಾರ್ಯರು ಯಾಕೆ
ಸ್ತೋತ್ರಗಳನ್ನ 40-50 ರಚಿಸಿದ್ರು. ನೀವ್ ಹೇಳ್ತಾ ಇದ್ರಿ ದೇವರು ಇಲ್ಲೇ ಇಲ್ಲ, ದೇವರೆಲ್ಲೋ ಇದ್ದಾನೆ, ಇಲ್ಲ ದೇವರು ಇಲ್ಲೇ ಇದ್ದಾನೆ ಅನ್ನೋ ಮೇಲೆ ಅವ್ರು ಯಾಕೆ ರಚಿಸಿದ್ರು? ಇಷ್ಟೇ ಕಾರಣ. ಒಂದು 3 ಮೆಟ್ಟಲನ್ನು ಹತ್ಬೇಕಾಗುತ್ತೆ. ಒಂದು ಜ್ಞಾನ, ಇನ್ನೊಂದು ಭಕ್ತಿ, ಇನ್ನೊಂದು ಕಾಯ ಅಥವಾ ಕಾಯಕ. ಅಂದ್ರೆ 3 ರೀತಿಯ ಯೋಗಗಳಿದೆ: ಕರ್ಮಯೋಗ, ಭಕ್ತಿ ಯೋಗ ಹಾಗೂ ಜ್ಞಾನ ಯೋಗ. ಈ ಭಕ್ತಿ ಯೋಗದಿಂದ ದೇವರನ್ನ ತಲುಪುವುದು ಸುಲಭವಾದ ಮಾರ್ಗ. ಇಲ್ಲಿ 100% ಶರಣಾಗತಿ ಇರ್ಬೇಕು. ನೀನೇ ಎಲ್ಲ, ನಿನ್ನಿಂದಲೇ ಎಲ್ಲ, ನೀನಿಲ್ಲದೆ ಇಲ್ಲ. ನೀನು 0, ನಾನು 0. ನೀನು ಈಶ, ನಾನು ದಾಸ. ಇದು 100% ಇತ್ತಾ ಭಕ್ತಿಯಿಂದ ದೊಡ್ಡದು ಯಾವುದೂ ಇಲ್ಲ. ಆಮೇಲೆ ನಿಮ್ ದೇವರನ್ನ ನೀವು ಮಾಡುವ ಕಾರ್ಯದಲ್ಲೇ ಕಾಣೋದು ಸೆಕೆಂಡ್ ಟೈಮ್. ಅದು ಸೆಕೆಂಡ್ ಓಕೆ ಶ್ರೇಣಿ. ಅಂದ್ರೆ ದೇವರು ಇಲ್ಲೇ ಇದ್ದಾನೆ, ವರ್ಕ್ ಈಸ್ ವಿಸ್ಡಮ್, ಕಾಯಕವೇ ಕೈಲಾಸ ಅಂತ ಹೇಳಿ ಪ್ರತಿಯೊಂದು ಕಾರ್ಯದಲ್ಲಿಯೂ ನಿಷ್ಠೆಯಿಂದ 1 ರೂಪಾಯಿ ಯಾರಿಂದನೋ ತೆಗೆದುಕೊಳ್ಳದೆ, ಯಾವುದೇ ಲಂಚ ಸ್ವೀಕರಿಸದೆ ಮಾಡುವ ಕಾರ್ಯವನ್ನ ತನ್ನಿಷ್ಠೆ ಶ್ರದ್ಧೆಯಿಂದ ಮಾಡುವುದೇ ಅದೇ ಒಂದು ಪೂಜೆ ಅಂತ. ಇನ್ನು ಜ್ಞಾನ, ಇದು ಬಹಳ ಕಷ್ಟಕರವಾದದ್ದು. ಈ ಯಾರ್ಯಾರು ಆಚಾರ್ಯರುಗಳು ಕಂಡುಹಿಡಿಯೋಕೆ ಒತ್ತಾಡಿದಾರೋ ಅವರೆಲ್ಲ ಮಾಡಿರೋದು ಇದು. ನಾವು ದೇವರನ್ನ, ಆತ್ಮನನ್ನ ಕಂಡು ಹಿಡಿಯುವಂತಹ ಕೆಲಸ ಮಾಡ್ತೀವಿ ಅಂತ ಹೊರಡ್ತಾರಲ್ಲ. ಈ ಷಡ್ದರ್ಶನಗಳು, ಪೂರ್ವ ಮೀಮಾಂಸಾ, ಮೀಮಾಂಸಾ, ಈ ಜೈನ, ಬೌದ್ಧ ಹಾಗೂ ಶಂಕರರ ಅದ್ವೈತ ಫಿಲಾಸಫಿ, ದ್ವೈತ, ವಿಶಿಷ್ಟಾದ್ವೈತ, ಇವರೆಲ್ಲ ತುಂಬಾ ಶ್ರಮಿಸಿದ್ದಾರೆ. ಆದ್ರೆ ಹೇಳುವಷ್ಟು ಸುಲಭವಾಗಿ ಅದರ ಚಿಂತನೆ ಸಾಧ್ಯ ಆಗೋದಿಲ್ಲ. ಬಹಳ ಕಷ್ಟ. ನಾನು ಸುಲಭವಾಗಿ ಹೇಳ್ತಾ ಇರ್ತೀನಿ, ಚಾಮುಂಡಿ ಬೆಟ್ಟಕ್ಕೆ ನಡ್ಕೊಂಡು ಕಷ್ಟವಾಗಿ ಹತ್ಕೊಂಡು ಹೋಗೋದು ಜ್ಞಾನ ಮಾರ್ಗ. ಬಸ್ಸಲ್ಲಿ ಪ್ರಯಾಣಿಸೋದು ಅದು ನಮ್ಮ ಕರ್ಮ ಮಾರ್ಗ. ಭಕ್ತಿ ಮಾರ್ಗ ಅನ್ನೋದು ನಾವು ಬರ್ತಾರಲ್ಲ ಹೆಲಿಕಾಪ್ಟರ್ ಅಲ್ಲಿ ಮಂತ್ರಿ ಮಹೋದಯರು, ಅದು ಅಂದ್ರೆ ಸುಲಭವಾಗಿ ನಮಗೆ ದಕ್ಕೋ ಅಂಥದ್ದು, ಸಿಕ್ಕೋ ಅಂಥದ್ದು ಭಕ್ತಿ ಮಾರ್ಗ. ಮತ್ತೆ ಎಲ್ಲರೂ ಜ್ಞಾನ ಯೋಗಿಗಳಾಗಕ್ಕಾಗೋದಿಲ್ಲ. ಜ್ಞಾನ ಚಕ್ಷುಸ್ಸಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯರೇ ಬಹಳಷ್ಟು ಜನ ಜ್ಞಾನಿಗಳಾಗೋದು 10% ಅಂದ್ರೆ 90% ನಂಬೋದು ಭಕ್ತಿ ಯೋಗವನ್ನ. ಹಾಗಾಗಿ ಅಂಥವರಿಗೂ ಬೇಕು ಅಂತ ರಚಿಸಿದ್ದಾರೆ. ಹಾಗೆ ರಚಿಸಿದಾಗ ಆವಾಗ ಸಂಘರ್ಷ ಇದ್ದದ್ರಿಂದ ಅವರು ಶೈವ, ವೈಷ್ಣವ ಇಬ್ಬರಿಗೂ ಈಕ್ವಲ್ ಆಗೋ ಹಾಗೆ ಮಾಡಿದ್ದಾರೆ ಹೊರತು ಕಡಿಮೆ ಮಾಡಿಲ್ಲ. ವಿಷ್ಣುವಿನ ಸನ್ನಿಧಾನದಲ್ಲಿ ವಿಷ್ಣು ಸಹಸ್ರನಾಮವನ್ನು ರಚಿಸ್ತಾರೆ. ಮತ್ತೆ ಎಲ್ಲಾದ್ರೂ ಕೌಮಾರಿಯ ದರ್ಶನ ಮಾಡಿದ್ರೆ ಅವಳ ಬಗ್ಗೆ ಬರೀತಾರೆ. ಹಾಗೆ ಅವರು ಹೋದ ಜಾಗದಲ್ಲಿ ಕಂಡಂತಹ ಐತಿಹ್ಯವನ್ನ, ವಿಶೇಷವನ್ನ, ದೇವತಾಸ್ತು ರೀತಿಯನ್ನ, ಕಾಲಭೈರವನ್ನ ನೋಡಿ ಅವನ ಬಗ್ಗೆ ರಚಿಸ್ತಾರೆ. ಅವರ ಮನೀಷಾ ಪಂಚಕದಲ್ಲಿ ದಶಶ್ಲೋಕಿಯಲ್ಲಿ ತುಂಬಾ ಚೆನ್ನಾಗಿ ಆತ್ಮಜ್ಞಾನದ ವಿವರಣೆ ಕೊಡ್ತಾರೆ. ಅಂತ ಹೇಳಿ ನಾನು ನಿಲ್ಲಿಸ್ತೀನಿ. ಇಲ್ಲಿ ಕಾಣ್ತಾ ಇರುವಂತಹ ಕಪ್ಪಾದವನು ನಾನಲ್ಲ, ಬೆಳ್ಳಗಿರುವವನು ನಾನಲ್ಲ, ಸ್ಥೂಲಕಾಯನೂ ನಾನಲ್ಲ, ಆ ಕುಳ್ಳನೂ ನಾನಲ್ಲ, ನಾನು ಇಲ್ಲಿ ಜೀವಿಸ್ತಾ ಇರೋ ಹೆಣ್ಣು ನಾನಲ್ಲ, ಗಂಡು ನಾನಲ್ಲ, ಈ ಯಾವ ಇಂದ್ರಿಯಗಳೂ ನಾನಲ್ಲ, ಉಸಿರಾಟ ಅಂದ್ರೆ ಯಾವುದೂ ಅಲ್ಲ 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 ಅಂತ ನಿಷೇಧಾತ್ಮಕವಾಗಿ ಹೇಳ್ತಾರೆ. ಇವನ್ನೆಲ್ಲವನ್ನೂ ದಾಟಿದ ಸಚ್ಚಿದಾನಂದ ಸ್ವರೂಪಿಯಾದ ನಾನೇ ಶಿವೋಹಂ, ನಾನು ಶಿವ. ಅಂದ್ರೆ ಆ ಒಂದು ಲೆವೆಲ್ಗೆ ರೀಚ್ ಆಗ್ಬೇಕಲ್ಲ. ಶಿವ ಅಂದ್ರೆ ಮಂಗಳಕರವನ್ನ ಉಂಟು ಮಾಡುವಂತಹ ವ್ಯಕ್ತಿ. ಇದನ್ನ ನಮ್ಮ ಶಂಕರಾಚಾರ್ಯರು ಬೋಧಿಸಿದ್ರು, ಜನಕ್ಕೆ ನೀಡಿದ್ರು, ಜನಕ್ಕೆ ಅರ್ಥವಾಗುವ ಹಾಗೆ ಅವರವರ ಭಾಷೆಯಲ್ಲಿ ತಿಳಿಸ್ಕೊಟ್ರು. ಶಾರದಾ ಪೀಠಗಳನ್ನ ಸಂಸ್ಥಾಪಿಸಿ ಇವತ್ತಿಗೂ ಉಳಿಯೋ ಹಾಗೆ ಮಾಡಿದ್ರು. ಇಲ್ಲಿರುವ ಅವರ ಮುಂದಿನ ಈ ಶಂಕರಾಚಾರ್ಯರ ಶಿಷ್ಯರುಗಳು ಅದನ್ನು ಮುಂದುವರಿಸ್ಕೊಂಡು ಹೋದ್ರು. ಅವರ ಕೃತಿಗಳು 3 ರೀತಿಯಾಗಿದೆ. ಒಂದು ಸ್ತೋತ್ರಗಳು, 40-50 ಸ್ತೋತ್ರಗಳು ವಿಶೇಷವಾಗಿ ರಚಿಸಿರುವಂತದ್ದು. ಎರಡನೆಯದು ಪ್ರಕರಣ ಗ್ರಂಥಗಳು, ವಿವೇಕ ಚೂಡಾಮಣಿ ಇರ್ಬೋದು, ಉಪದೇಶ ಸಾಹಸ್ರ ಇರ್ಬೋದು, ಅಧ್ಯಾತ್ಮ ಚಿಂತನೆ ಇರ್ಬೋದು, ಅಪರೋಕ್ಷ ಮಾರ್ಗ ಇರ್ಬೋದು, ಇಂತಹ ಪ್ರಕರಣ ಇವುಗಳನ್ನ ಹೇಳಿದ್ದಾರೆ. ಅದಲ್ಲದೆ ಭಾಷ್ಯಗಳನ್ನ ಪ್ರಸ್ಥಾನತ್ರಯಗಳಿಗೆ ಬರೆದಿದ್ದಾರೆ. ಇಂತಹ ಅನೇಕ ಕೃತಿ ರಚನೆಯಿಂದ 32 ವರ್ಷದಲ್ಲಿ ಅಸಾಧಾರಣವಾದ ಪ್ರಜ್ಞೆ, ಪಾಂಡಿತ್ಯದಿಂದ ಅವರು ಮಾಡಿದಂತಹ ಕೃತಿ ನೋಡಿ. ಇದು ಯಾವ ಮನುಷ್ಯನಿಗೆ ಸಾಧ್ಯ? ಅವರೆಲ್ಲ ನಾರ್ತ್ ಅಲ್ಲಿ ಇರ್ತಾರೆ, ತಾಯಿಗೆ ಭಾಷೆ ಕೊಟ್ಟಿರ್ತಾರೆ, ನೀನು ಸಾಯುವ ಸಮಯದಲ್ಲಿ ನಾನು ನಿನ್ ಜೊತೆಗೆ ಇರ್ತೀನಿ ಅಂತ. ತಾಯಿ ಅವ್ರನ್ನ ಜ್ಞಾಪಿಸ್ಕೋತಾರಂತೆ. ಅಲ್ಲಿಂದ ಹೇಗೆ ಇಷ್ಟು ದೂರ ಕ್ರಮಿಸೋಕಾಯ್ತು? ವಾಯು ಮಾರ್ಗದಲ್ಲಿ ಬಂದ್ರು. ಅವಾಗಂತೂ ಯಾವ ವಿಮಾನಗಳಿಲ್ಲ, ಯಾವ ಗಾಡಿಗಳಿಲ್ಲ. 8ನೇ ಶತಮಾನದಲ್ಲಿ ಅವರು ಅಲ್ಲಿ ಬಂದು ಇಳಿತಾರಂತೆ. ಅದು ಅವರಿಗಿದ್ದಂತಹ ಒಂದು ವಿಶೇಷವಾದ ಶಕ್ತಿ. ನಾವು ಯೋಗದಲ್ಲಿ ಹೇಳ್ತೀವಿ, ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಂ ಈಶಿತ್ವಂ ವಶಿತ್ವಂ ಚ ಅಷ್ಟಸಿದ್ಧ ಅಂತ ಅಷ್ಟಸಿದ್ಧಿಗಳಾಗಿರ್ಬೇಕು ಅವ್ರಿಗೆ. ಹಾಗಿಲ್ಲದಿದ್ದಲ್ಲಿ ಅವರು ಅದನ್ನ ಮಾಡೋಕ್ ಆಗ್ತಾ ಇರ್ಲಿಲ್ಲ. ಅವನ್ನೆಲ್ಲ ಮಾಡ್ತಾರೆ. ಅವರು ಮಾಡಿದಂತಹ ಕೃತಿ, ಅವರು ರಚಿಸಿದಂತಹ ಕೃತಿ ಕೊನೆವರೆಗೂ ಇರುತ್ತೆ. ಜಯಂತಿಕೆ ಸುಕೃತಿನೋ ರಸಸಿದ್ಧಾಹ ಕವೀಶ್ವರಾಹ ನಾಸ್ತಿ ಯೇಷಾಂ ಯಶಕ್ಕಾಯೇ ಜರಾಮರಣ ಜಂಭಯಂ ಅಂತ
ಕೊನೆಯವರೆಗೂ ಉಳಿಯುವಂತಹ ಅವರ ಅಜರಾಮರ ಕೃತಿಗಳು ನಮ್ಮ ಸ್ಮರಣೆಯಲ್ಲಿ ಇರುವವರೆಗೂ ಶಂಕರರು ಬದುಕಿದ್ದಾರೆ. ಇಂತಹ ಅವರ ಜಯಂತ್ಯುತ್ಸವವನ್ನ ಆಚರಿಸ್ತಾ ಇರೋ ನಾವೇ ಧನ್ಯರು. ಅವರನ್ನ ಸ್ಮರಿಸಿಕೊಳ್ಳೋದು ಅಂದರೆ ಆ ನಿಜವಾದ ಶಂಕರನನ್ನೇ, ಶಂಕರೋತಿ ಇದು ಶಂಕರ ಅಂತ. ಒಳ್ಳೆಯ ಶುಭವನ್ನು ಮಾಡುವ ಆ ಶಂಕರರನ್ನು ಸದಾ ಜ್ಞಾಪಿಸಿಕೊಳ್ಳೋಣ. ಅವರು ಹಾಕಿದ ಮಾರ್ಗದಲ್ಲಿ ವಿಶ್ವಮಾನವರಾಗೋಣ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನುವಂತಹ ಒಂದು ವಿಶೇಷವಾದ ಒಂದು ಭಾವೈಕ್ಯತೆಯ ಒಂದು ವಿಚಾರವನ್ನ ಸಂಘಟಿಸಿಕೊಳ್ಳೋಣ. ಆನಂತರ ನಾವು ಶಂಕರರ ಹಾಗೆ ಪರಚಿಂತನೆಯಲ್ಲಿ ತೊಡಗುವ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳೋಣ ಅಂತ ಹೇಳಿ ನನಗೆ ಈ ಅವಕಾಶ ಕೊಟ್ಟಂತಹ ಈ ಉತ್ತಿಷ್ಟ ಭಾರತಕ್ಕೂ ಹಾಗೂ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೂ ನಾನು ಅಭಿವಂದಿಸ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್, ಸರ್ವೇ ಭದ್ರಾಣಿ ಪಶ್ಯಂತು. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ. ಸರಿ.